ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಸೂಪರ್ ಸಂಡೇ ವಿತ್ ಸುದೀಪದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡೋಣ ಬರೀಬಿಡಿ. ಬನ್ನಿ ಇವಾಗ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ಈ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಆಚೆಗಡೆ ಇದ್ದಂಥ ಟ್ರೋಲರ್ಸ್ ಪೇಜ್ಗಳಲ್ಲಿ ಟ್ರೋಲ್ ಆದಂಥ ವಿಡಿಯೋಸ್ಗಳನ್ನ ಈಗ ಪ್ಲೇ ಮಾಡ್ತಾ ಇದ್ದಾರೆ, ಅಂದರೆ ಮೆಮೀಸ್ಗಳನ್ನ ಹಾಕ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಚೈತ್ರಾ ಕುಂದಾಪುರ ಅವರಂತೂ ಡಿಫ್ರೆಂಟ್ ಆಗಿ ಚಾಮುಂಡಿ ರೂಪ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಧನರಾಜ್ ಹಾಗೂ ಹನುಮಂತದ್ದು ಒಂದು ಲೈಕ್ ಮೆಮಿ ಇಕ್ಕಿದ್ದಾರೆ. ನನ್ನ ಫ್ಯಾನ್ಸ್ ಎಲ್ಲ ಪ್ಲೀಸ್ ಹನುಮಂತು ಓಟ್ ಹಾಕಿ ಅಂತ ಅವ್ರು ಹಿಂಗೆ ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಇವರು ನನ್ನ ಫ್ಯಾನ್ಸ್ ಕೂಡ ಅಷ್ಟೇ ಪ್ಲೀಸ್ ನನಗೆ ಓಟ್ ಹಾಕಿ ಅಂತ ಹನುಮಂತು ಅವ್ರಿಗೆ ಹೇಳ್ತಾರೆ ಥರ ಇದೆ. ಸೊ ಸಖತ್ತಾಗಿದೆ ಗುರು. ಆ್ಯಕ್ಚುಲಿ ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾರೆ ಗುರು, ಮೆಮೀಸ್ಗಳು ಮಾತ್ರ. ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಗೌತಮಿ ಅವರು ಮತ್ತು ಅವ್ರ ಹಸ್ಬೆಂಡ್ ಅವರು ಲೈಕ್ ಏನು ಅವ್ರ ಆ್ಯನಿವರ್ಸರಿ ದಿವಸ ಬಂದಿದ್ರಲ್ಲ, ಸೊ ಅವ್ರು ಮಾತಾಡ್ಕೊತಾ ಇರ್ತಾರೆ. ಸೊ ಇವರಿಬ್ರು ಲಾನ್ ಏರಿಯಾ ಹಾಲಿಂದ ಕುತ್ಕೊಂಡು ಕದ್ದು ನೋಡ್ತಾ ಇರ್ತಾರೆ. ಈ ಕಡೆ ಏನು ಮಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇರ್ಬೋದು ಅಂತ ನೋಡ್ತಾ ಇರ್ತಾರೆ ಇಲ್ಲಿ. ಸೊ ಒಟ್ಟಿನಲ್ಲಿ ಟ್ರೋಲ್ ಅದಕ್ಕೂ ಕೂಡ ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಬಿಡೋ ದೋಸ್ತ ಏನೋ ಒಂದು ಕಾಣಿಸ್ಲಿ, ನೋಡೋದು ಇಂಪಾರ್ಟೆಂಟ್ ತಾನೆ ಅಂತ ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ಹನುಮಂತು, ಲೈಕ್ ಧನರಾಜ್ ಅವ್ರು ಹನುಮಂತುಗೆ. ಸೊ ಅದನ್ನ ಕೇಳ್ತಾರೆ ಸುದೀಪ್ ಸರ್, ಏನು ನೋಡ್ತಾ ಇದ್ರಿ ಹನುಮಂತು ಅವರೇ ಲೈಕ್ ಅಂತ ಕೇಳ್ತಾರೆ. 3 ತಿಂಗಳು ಆಗಿತ್ತಲ್ಲ ಸರ್, ಸೊ ಏನು ಮಾಡ್ಬೋದು, ಏನೇನು ಮಾತಾಡ್ಕೋತಾ ಇರ್ಬೋದು ಅಂತ ನೋಡ್ತಾ ಇದೀವಿ ಅಂತ ಇದ್ರು. ಸೊ ಸುದೀಪ್ ಸರ್ ಅದಕ್ಕೆ ಏನಾರೋ ಒಂದು ಕಂಟೆಂಟ್ ಸಿಕ್ಬಿಟ್ಟಿದ್ರಿ, ಏನು ಮಾಡ್ತಿದ್ರಿ ಅಲ್ಲಿ ಅಂತ ಕೇಳಿದಾಗ ಸರ್ ಅದನ್ನೇ ರೀಕಾಲ್ ಮಾಡ್ಕೊಂಡು ರಿವೈಂಡ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊತಿದ್ವಿ ಅಂತ ಅಂತಾರೆ ಇಲ್ಲಿ. ಎಸ್. ಸೊ ಗೈಸ್, ಒಟ್ಟಿನಲ್ಲಿ ಇವತ್ತು ಸಂಡೇ ಆಗಿರುತ್ತೆ, ಮಜಾ ಆಗಿರುತ್ತೆ. ಸೊ ಆಕ್ಚುಲಿ ಮೆಮೀಸ್ಗಳನ್ನ ಪ್ಲೇ ಮಾಡ್ತಿದ್ದಾರೆ. ಇದು ಒಳ್ಳೇದು ಆಕ್ಚುಲಿ. ಏನಂತಂದ್ರೆ ಜನಗಳ ಈಗ ನಮಗೂ ಕೆಲವೊಂದು ನಾವು ಮೆಮೀಸ್ಗಳನ್ನ ನಾವು ನೋಡಿರಲ್ಲ, ಟ್ರೋಲ್ಸ್ಗಳನ್ನ ನೋಡಿರಲ್ಲ, ಅದು ಅವ್ರಿಗೂ ತೋರಿಸಿದ್ರು ಅವ್ರಿಗೂ ಚೆನ್ನಾಗಿರುತ್ತೆ. ಯಾವ ರೀತಿ ಆಡ್ತಾ ಇದೀನಿ ಅಂತ ಕೂಡ ಲೈಕ್ ಎಚ್ಚರಿಕೆ ಆಗುತ್ತೆ. ಆ್ಯಂಡ್ ಕಳೆದ ವೀಕಲ್ಲಿ ನಾವು ಅನ್ಕೊಂಡಿದ್ವಿ ಫ್ಯಾಮಿಲಿಗೆ ಬಂದಾಗ ಈ ಶನಿವಾರ ಫುಲ್ ಮಜಾ ಇರುತ್ತೆ ಅಂತ. ಬಟ್ ಶನಿವಾರ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಆ್ಯಂಡ್ ಒಂದಂತೂ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಅಂತಂದ್ರೆ ಎಲ್ಲರನ್ನೂ ಬ್ರೇಕ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಬ್ರೇಕ್ ಮಾಡಿಲ್ಲ ಅಂತಂದ್ರೆ ಇನ್ನು ಇನ್ನು 3 ವಾರಗಳಷ್ಟೇ ಉಳ್ಕೊಂಡಿರೋದು. ಸೊ 3 ವಾರ ಉಳ್ಕೊಂಡಿರೋ ಟೈಮಲ್ಲಿ ಇವರು ಅವರವರ ಕಂಫರ್ಟ್ ಝೋನಲ್ಲಿ ಅವರು ಆರಾಮ್ಸೆ ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಅವರವರ ಫ್ರೆಂಡ್ಶಿಪ್ ಅನ್ನೋದೇನಿದೆ, ಅವರವರ ರಿಲೇಷನ್ಶಿಪ್ ಮಾಡಿದ್ರೆ ಕಟ್ ಮಾಡಬೇಕು. ಸೊ ಗೌತಮಿ ಮಂಜು ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ಕಡೆ ವಿಕ್ರಮ್ ಭವ್ಯ ಅವರಾಗಿರ್ಬೋದು. ಆ್ಯಂಡ್ ಇನ್ನೊಂದು ಕಡೆ ಧನರಾಜ್ ಹನುಮಂತು ಮಧ್ಯದಲ್ಲಿ ಸದ್ಯಕ್ಕೆ ಅಷ್ಟೊಂದು ಏನು ಬಿರ್ಕೆ ಏನು ಬಂದಿಲ್ಲ, ಬಿಕಾಸ್ ಅವ್ರ ಗೇಮ್ ಅವ್ರು ಆಡ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ಅಷ್ಟೊಂದು ಕಾನ್ಸಂಟ್ರೇಷನ್ ಅವ್ರಿಗೆ ಬರ್ತಾ ಇಲ್ಲ. ಬಟ್ ಈ 2 ಜೋಡಿ ಮೇಲೆ ಬಿದ್ದಿದೆ ಕಣ್ಣು ಅಂತ ಹೇಳ್ಬೋದು. ಬಿಗ್ ಬಾಸ್ ಅವ್ರದ್ದೇನೆ ಬಿದ್ದಿದೆ. ಸೊ ಅವ್ರ ಅಮ್ಮನೂ ಕೂಡ, ತ್ರಿವಿಕ್ರಮ್ ಅವರ ತಾಯಿಯವರು ಕೂಡ ಅದನ್ನೇ ಹೇಳ್ತಾರೆ, ಭವ್ಯದಿಂದ ಸ್ವಲ್ಪ ದೂರ ಇರುವಂತ. ಆ್ಯಂಡ್ ತ್ರಿವಿಕ್ರಮ್ ಅವ್ರು ಏನು ಅನ್ಕೊಂಡಿದ್ದಾರೆ, ಮೇ ಬಿ ನನ್ನ ಸ್ವಾರ್ಥತೆ ಅಂದ್ರೆ ನನ್ನ ಇದನ್ನ ಯೂಸ್ ಮಾಡ್ಕೊಂಡು ಭವ್ಯ ಇರೋದು ಅನ್ಕೊಂಡೆ ಅವರು ಎರಡು ಸತಿ ಕ್ಯಾಪ್ಟನ್ ಆಗ್ಬಿಟ್ರು ಅಂತ ಅವ್ರ ಮೈಂಡಲ್ಲಿ ಇದೆ. ಸೊ ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಅವ್ರು ಹಂಗೆ ಹೇಳ್ತಾರೆ. ಇಲ್ಲ ಇರ್ಬೋದೇನೋ, ಮೇ ಬಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರು ಕೂಡ ಲೈಕ್ ಅಂದ್ರೆ ಇಂಡಿವಿಜುವಲ್ ಆಗಿ ಆಡ್ತಾ ಇದಾರೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಕೆಲವೊಂದು ಬಾರಿ ಮನೆ ಒಳಗಡೆ ಇದ್ದಾಗ ಆ ಥರ ಅನ್ಕೊಳ್ಳೋದು ಕೂಡ ಸಹಜ ಆಗುತ್ತೆ. ಯಾಕಂದರೆ ಡೌಟ್ಸ್ ಬರುತ್ತೆ. ಯಾಕಂದರೆ ತಾಯಿನೇ ಬಂದು ಹೇಳಿದಾಗ ಅವ್ರಿಗೂ ಆ ಥರ ಡೌಟ್ಸ್ ಬರೋದಕ್ಕೆ ಯಾವುದೇ ಕಡೆ 100% ಡೌಟ್ ಇಲ್ಲ. ಬಟ್ ನನಗೆ ಇದು ಡೌಟ್ ಇದೆ, ಅವರ ಮನೆಯವರೇ ಹೇಳಿದ್ದಾರೆ ಅಂತ. ಯಾಕಂದರೆ ಒಂದು ಪ್ರೋಟೋಕಾಲ್ ಅನ್ನೋದಿರುತ್ತೆ. ಇದು ನನಗೆ ಅನ್ನಿಸ್ತಾ ಇರೋದು ಬಿಗ್ ಬಾಸ್ ಅವರೇ ಹೇಳಿ ಕಳಿಸಿದ್ದಾರೆ. ಆ್ಯಂಡ್ ಇವನ್ ಆ ಲೆಟ್ರ್ ಕೂಡ ಸುದೀಪ್ ಸರ್ ಏನು ಲೆಟ್ರ್ಗಳು ಕಳಿಸಿದ್ರು ಅದರಲ್ಲೂ ಕೂಡ ತುಂಬ ಅಂಶಗಳು ಸುದೀಪ್ ಸರ್ ಹೇಳ್ತಾರೆ ಅನ್ನೋ ನನಗೆ ಅದರ ಡೌಟ್ ಇದೆ. ಎಲ್ಲ ಬಿಗ್ ಬಾಸ್ ಅವ್ರದೇ ಒಂದು ಮಾಡ್ಕೊಂಡಿರ್ತಾರೆ ಒಂದು ತಂಡ, ಏನು ಬೇಕು ಅವ್ರಿಗೆ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಅವರು TRP ಇಂಪ್ರೂವ್ ಮಾಡ್ಕೊಳ್ಳೋಕೆ ಅವ್ರಿಗೆ ಬೇಕಷ್ಟೇ. ಯಾಕಂದರೆ ಇಲ್ಲಿ ಯಾರಿಗೂ ಕೂಡ ಸ್ನೇಹ ಬೆಳೆಸ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಸ್ಟಾರ್ಟಿಂಗ್ ಹೇಳ್ತಾರೆ ನಿಮ್ಮ ಕಂಫರ್ಟ್ ಝೋನ್ ಒಂದು 1 ಅವರ್ 2 ಅವರ್ ಇವರೇ ಕ್ರಿಯೇಟ್ ಮಾಡಿದ್ದು ಲವ್ ಅದು ಇದು ಫ್ರೆಂಡ್ಶಿಪ್ ಎಲ್ಲ ಏನೇ ಕ್ರಿಯೇಟ್ ಮಾಡ್ಬಿಟ್ಟು ಇವರೇ ಕಟ್ ಮಾಡ್ತಾ ಇದ್ದಾರೆ. ಇವರೇ ಕಟ್ ಮಾಡ್ತಾರೆ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ TRP. ಸೊ ಇನ್ನೇನು 3 ವಾರ ಉಳ್ಕೊಂಡಿದೆ. ಬಿಗ್ ಬಾಸ್ ಉದ್ದೇಶ ಏನಪ್ಪಾ ಅಂತಂದ್ರೆ ಇವರು ಹೆಂಗಾದ್ರೂ ಮಾಡಿ ಜಗಳ ಆಡಬೇಕು, ಜಗಳ ಆಡೋದನ್ನ ತೋರಿಸ್ಬೇಕು ಆಚೆಗಡೆ ಕಂಟೆಂಟ್ನ. ಸೊ ನಿಮ್ಗೇನು ಅನ್ಸುತ್ತೆ ಗೈಸ್, ಈ ಥರ ಬಿಗ್ ಬಾಸ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಬಿಕಾಸ್ ಅವ್ರು ಏನೇ ಆದರೂ ಎಟ್ ಎಂಡ್ ಆಫ್ ಡೇ ಒಬ್ಬರಿಗೆ ಕಪ್ ಕೊಡೋಕ್ಕಾಗೋದು. ಸೊ ಇನ್ನು ಮಿಕ್ದವ್ರನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ. ಅದು ಅಬ್ವಿಯಸ್ಲಿ ಯೂಸ್ ಮಾಡ್ಕೊಳ್ತಾರೆ ಅಂತಂದರೆ ಬಿಕಾಸ್ ಅದು ಸುಮ್ಮನೆ ಬಂದಿರಲ್ಲ ಅವರು, ಅವರು ಕೂಡ ದುಡ್ಡು ಕೊಟ್ಟು ಏನೋ ಕರ್ಸ್ಕೊಂಡಿರ್ತಾರೆ ಅವರು. ಸೊ ಅವರೇನೋ ಬಂದು ಫ್ರೀಯಾಗಿ ಏನೋ ಮಾಡೋ ಥರ ಇದ್ದರೆ ಓಕೆ. ಆ್ಯಂಡ್ ಇವನ್ ಅದಾದಮೇಲೆ ಪ್ಲಸ್ ಬೌಂಟಿ ಥರ 50 lakhs ಕೂಡ ಇದೆ. ಆ್ಯಂಡ್ ಅದಲ್ಲದೆ ಇನ್ನೂ ಅಡ್ವಾಂಟೇಜಸ್ಗಳು ಏನಪ್ಪ ಅಂತಂದರೆ ಬಿಗ್ ಬಾಸಿಂದ ಆಚೆ ಹೋದ್ಮೇಲೆ ತುಂಬ ಕೆರಿಯರ್ಗಳು ಗ್ರೋತ್ ಆಗುತ್ತಿದೆ. ಅಂದರೆ ಲೈಕ್ ಸೀರಿಯಲ್ ಮಾಡ್ತಾರೋ ಫಿಲಮ್ ಚಾನ್ಸಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಯಾರು ಕೂಡ ಫಿಲಮಲ್ಲಿ ಹೀರೋಗಳು ಬಂದು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಬಿಗ್ ಬಾಸ್. ಯಾಕಂದರೆ ಅವ್ರಿಗೆ ಅಷ್ಟು ಡೇಟ್ಸ್ಗಳು ಸಿಗಲ್ಲ. ಆ್ಯಂಡ್ ಇವ್ರಿಗೆ ಅವ್ರ ಪೇಮೆಂಟ್ ಕೊಡೋಕ್ಕೂ ಅವ್ರಿಗೆ ಲೈಕ್ ಅಷ್ಟು ಇದು ಬರ್ತಾರಲ್ಲ. ಸೊ ಎಲ್ಲ ತಲೆಯಲ್ಲಿ ಹಿಡ್ಕೊಂಡು ಯಾರನ್ನ ಹೆಂಗೆ ಕರೆಸ್ಬೇಕು ಅನ್ನೋದು ಕೂಡ ಗೊತ್ತಿದೆ. ಬಟ್ ನನಗೆಲ್ಲ ಈ ಸತಿ ಸ್ಪರ್ಧಿಗಳನ್ನ ಕರ್ಕೊಂಬರೋದ್ರಲ್ಲಿ ಒಂದು ಸ್ವಲ್ಪ ಎಡೋದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್, ನಿಮ್ಗೇನು ಅನಿಸುತ್ತೆ ಈ ಬಾರಿ ಯಾರು ವಿನ್ ಆಗ್ಬೋದು ಕಪ್ನ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ಮುಂದಿನ ನೋಡಿದಲ್ಲಿ. ಅಲ್ಲಿ ತನಕ ಬಾಯ್.